ವೀಕ್ಷಕರೇ ನಮಸ್ಕಾರ. ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಇದೀಗ ಮುಖ್ಯಾಂಶಗಳು. ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಗೋಧಿ ನೀಡಲು ನಿರ್ಧರಿಸಿದ ಸರ್ಕಾರ. ಬಾಸುಮತಿಯಲ್ಲದ ಭತ್ತದ ರಫ್ತಿಗೂ ಅವಕಾಶ ಸಿಗಲಿದೆ ಎನ್ನುತ್ತಿವೆ ವರದಿಗಳು. ಪ್ರವಾಹದ ನಂತರವೂ ಸಹ ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿ ತೆಲಂಗಾಣ ರೈತರು. ಜಿಕೆವಿಕೆ ವಿಜ್ಞಾನಿಗಳ ಹೊಸ ಪ್ರಯೋಗ, ಸಂಯುಕ್ತ ಕೂರಿಗೆ. ನ್ಯಾನೋ ಡಿಎಪಿ ಬಳಸುವುದರಿಂದ ಇಳುವರಿ ಹೆಚ್ಚುತ್ತದೆ ಎಂದ ಕೋರಮಂಡಲ್ ಕಂಪನಿ. ಕೃಷಿ ಬಾನುಲಿ ಕೇಂದ್ರಕ್ಕೆ ವರ್ಷದ ಸಂಭ್ರಮ. ಇದೀಗ ವಾರ್ತೆಗಳ ವಿವರ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಗೋಧಿ ನೀಡಲು ನಿರ್ಧರಿಸಿದ ಸರ್ಕಾರ. ಅಕ್ಟೋಬರ್ನಿಂದ ಮುಂದಿನ ಮಾರ್ಚ್ ವರೆಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ 35 ಲಕ್ಷ ಟನ್ನಷ್ಟು ಗೋಧಿಯನ್ನು ಸಂಗ್ರಹಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇದರಿಂದ ಸುಮಾರು 20 ಕೋಟಿ ಜನರು ಪ್ರತಿ ತಿಂಗಳು 5 ಕಿಲೋಗ್ರಾಮಿನಷ್ಟು ಗೋಧಿಯನ್ನು ಉಚಿತವಾಗಿ ಪಡೆಯಲು ನೆರವಾಗುತ್ತದೆ. 2022ರಲ್ಲಿ ಗೋಧಿಯ ಇಳುವರಿ ಕಡಿಮೆಯಾಗಿದೆ ಎಂಬ ನೆಪವೊಡ್ಡಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಗೋಧಿಯ ಬದಲು ಅಕ್ಕಿಯನ್ನು ನೀಡುವ ಸಂಪ್ರದಾಯ ರೂಢಿಗೆ ಬಂದಿತ್ತು. ಇದೀಗ ಸರ್ಕಾರ ಮತ್ತೊಮ್ಮೆ ಪಿಡಿಎಸ್ನಲ್ಲಿ ಗೋಧಿಯನ್ನು ನೀಡುವುದರಿಂದ ಗೋಧಿ ಬೆಳೆಯುವ ರೈತರ ಜೊತೆಗೆ ಜನಸಾಮಾನ್ಯರಿಗೂ ಸಹ ಸಹಾಯವಾಗುವುದು ಎನ್ನಲಾಗಿದೆ. ಈ ವಿಷಯವಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಆಹಾರ ಕಾರ್ಯದರ್ಶಿ ಶ್ರೀ ಸಂಜೀವ್ ಚೋಪ್ರಾ, ಇಳುವರಿ ಕಡಿಮೆಯಾಗಿದ್ದರಿಂದ 2022ರಲ್ಲಿ ಗೋಧಿಯನ್ನು ನೀಡುವುದನ್ನು ನಿಲ್ಲಿಸಿದ್ದೆವು. ಇದೀಗ ಈ ವರ್ಷ ಗೋಧಿಯ ಇಳುವರಿ ಹೆಚ್ಚಾಗಿರುವುದರಿಂದ ಮತ್ತೊಮ್ಮೆ ಗೋಧಿಯನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದರು. ಬಾಸುಮತಿಯಲ್ಲದ ಭತ್ತದ ರಫ್ತಿಗೂ ಅವಕಾಶ ಸಿಗಲಿದೆ ಎನ್ನುತ್ತಿವೆ ವರದಿಗಳು. ಭಾರತ ಸರ್ಕಾರ 2023 ಜುಲೈನಿಂದ ಬಾಸುಮತಿಯಲ್ಲದ ಭತ್ತದ ರಫ್ತನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದು ಎಲ್ಲರಿಗೂ ತಿಳಿದಿರುವ ವಿಷಯ. ಈ ವರ್ಷ ಭಾರತದಾದ್ಯಂತ ಮುಂಗಾರು ಚೆನ್ನಾಗಿ ಆಗಿದ್ದು ಭತ್ತದ ಬೆಳೆ ಕ್ಷೇತ್ರ ಹೆಚ್ಚಾಗಿದೆ ಎಂದು, ಈ ವರ್ಷ ದಾಖಲೆಯ ಮಟ್ಟದ ಇಳುವರಿ ಬರುವ ಸಾಧ್ಯತೆ ಇದೆ ಎಂದು ನಾವು ಈಗಾಗಲೇ ವರದಿ ಮಾಡಿದ್ದೇವೆ. ಉತ್ತಮ ಇಳುವರಿ ಇರುವ ಕಾರಣ ಬಾಸುಮತಿಯಲ್ಲದ ಭತ್ತವನ್ನು ರಫ್ತು ಮಾಡುವ ಬಗ್ಗೆ ಸರ್ಕಾರ ಯೋಚಿಸುತ್ತಿದೆ ಎಂದು ಹಲವಾರು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಮುಂಗಾರಿನ ಭತ್ತದ ಕೊಯ್ಲು ಶುರುವಾದ ಮೇಲೆ ಎಷ್ಟು ಇಳುವರಿ ಸಿಗುತ್ತದೆ, ಸರ್ಕಾರದ ಉಗ್ರಾಣಗಳಲ್ಲಿ ಎಷ್ಟು ಭತ್ತ ಸಂಗ್ರಹಣೆಯಾಗುತ್ತದೆ ಎನ್ನುವುದನ್ನು ನೋಡಿ ಸರ್ಕಾರ ಬಾಸುಮತಿಯಲ್ಲದ ಭತ್ತದ ರಫ್ತಿನ ಕುರಿತಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಎನ್ನಲಾಗಿದೆ. ಪ್ರವಾಹದ ನಂತರವೂ ಸಹ ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿ ತೆಲಂಗಾಣ ರೈತರು. ತೆಲಂಗಾಣ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಖಮ್ಮಂ, ಮಹಬೂಬಾಬಾದ್ ಮತ್ತು ವಾರಂಗಲ್ ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಕೃಷಿಗೆ ಮತ್ತು ಕೃಷಿಕರಿಗೆ ಅತಿವೃಷ್ಟಿ ಅತ್ಯಧಿಕ ಹಾನಿಯುಂಟು ಮಾಡಿದ್ದು ಸುಮಾರು 2.5 ಲಕ್ಷದಷ್ಟು ಕೃಷಿ ಭೂಮಿ ಜಲಾವೃತವಾಗಿದೆ ಎಂಬ ವರದಿಗಳು ಬಂದಿದ್ದವು. ಇದೀಗ ತೆಲಂಗಾಣದಲ್ಲಿ ಮಳೆ ಕಡಿಮೆಯಾಗಿದ್ದು ಪ್ರವಾಹದ ಪರಿಸ್ಥಿತಿ ದೂರವಾಗಿ ಜಮೀನಿನಲ್ಲಿ ನಿಂತಿದ್ದ ನೀರು ಇಳಿಯತೊಡಗಿದ್ದು ಪ್ರವಾಹದ ನಡುವೆಯೂ ಸಹ ರಾಜ್ಯದಲ್ಲಿ ಉತ್ತಮ ಇಳುವರಿ ಪಡೆಯುವ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ರಾಜ್ಯದಲ್ಲಿ ಈ ಸೀಸನ್ನಿನಲ್ಲಿ ಸುಮಾರು 125 ಲಕ್ಷ ಎಕರೆಯಲ್ಲಿ ಬಿತ್ತನೆಯಾಗಿದ್ದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಇದು ಸ್ವಲ್ಪ ಕಡಿಮೆ ಇದ್ದರೂ ಸಹ ಹಿಂಗಾರಿನಲ್ಲೂ ಸಹ ಈ ಬಾರಿ ರೈತರು ಹಲವಾರು ಬೆಳೆಗಳನ್ನು ಬೆಳೆಯಲಿದ್ದಾರೆ ಎನ್ನಲಾಗಿದೆ. ಅತಿವೃಷ್ಟಿಯಲ್ಲೂ ಸಹ ಭತ್ತದ ಬಿತ್ತನೆ ಕ್ಷೇತ್ರ ಸುಮಾರು 61.25 ಲಕ್ಷ ಎಕರೆಯಷ್ಟಾಗಿದೆ. ಅದೇ ರೀತಿ ಹತ್ತಿಯ ಬೆಳೆ ಕ್ಷೇತ್ರ ಸುಮಾರು 45 ಲಕ್ಷ ಎಕರೆಯಷ್ಟಾಗಿದೆ. ಈ ಬಾರಿ ಪ್ರವಾಹದ ಪರಿಸ್ಥಿತಿಯಲ್ಲೂ ಸಹ ಉತ್ತಮ ಇಳುವರಿಯನ್ನು ರೈತರು ನಿರೀಕ್ಷಿಸುತ್ತಿದ್ದಾರೆ. ಕೃಷಿ ಉದ್ದಿಮೆದಾರರಿಗಾಗಿ ಲೀಡರ್ಶಿಪ್ ಅಕಾಡೆಮಿ ಶುರು ಮಾಡಿದ ಯಾರಾ ಕಂಪನಿ. ಭಾರತದ ಕೃಷಿ ಉದ್ದಿಮೆದಾರರಲ್ಲಿ ನಾಯಕತ್ವದ ಗುಣ ಮತ್ತು ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಯಾರಾ ಕಂಪನಿ ತನ್ನ 2ನೇ ತರಬೇತಿ ಕಾರ್ಯಕ್ರಮವನ್ನು ಶುರು ಮಾಡಿದೆ. ಈ ಬಾರಿ ತರಬೇತಿ ಕಾರ್ಯಕ್ರಮದಲ್ಲಿ ಬಿಹಾರ್ ಮತ್ತು ಉತ್ತರ ಪ್ರದೇಶದ ಸುಮಾರು 70 ಜಿಲ್ಲೆಗಳ 700 ಜನರು ಭಾಗವಹಿಸಲಿದ್ದಾರೆಂದು ಯಾರಾ ತಿಳಿಸಿದೆ. ಮೊಟ್ಟಮೊದಲ ಬಾರಿಗೆ 2022ರಲ್ಲಿ ಯಾರಾ ಕಂಪನಿ ಭಾರತ ಮತ್ತು ಕೀನ್ಯಾ ದೇಶದಲ್ಲಿ 1,000 ಕೃಷಿ ವಿತರಕರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮದ ಯಶಸ್ಸಿನ ನಂತರ ಈ ಬಾರಿ ಯಾರಾ ಸಣ್ಣ ಮತ್ತು ಮಧ್ಯಮ ಕೃಷಿ ಉದ್ದಿಮೆದಾರರ ಕಡೆಗೆ ತನ್ನ ಗಮನ ಹರಿಸಿದ್ದು ಅಗ್ರಿ ಎಂಟರ್ಪ್ರಿನರ್ಸ್ಗಳಿಗೆ ನಾಯಕತ್ವ ಗುಣ,
ಉದ್ಯಮಶೀಲತೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದೆ. 15 ವಾರದ ಈ ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿಗಳು ವ್ಯಾಪಾರ ನಿರ್ವಹಣೆ, ಬೇಸಾಯ ತಾಂತ್ರಿಕತೆ, ಕೃಷಿ ಪರಿಕರಗಳು, ಕೊಯ್ಲು, ಸಂಸ್ಕರಣೆ ಮುಂತಾದ ವಿಷಯಗಳ ಬಗ್ಗೆ ಕಲಿಯಲಿದ್ದಾರೆ. ಅದಲ್ಲದೆ ಯಾರಾ ಕಂಪನಿಯಿಂದ ನಿಯೋಜಿತವಾದ 15 ಜನ ತರಬೇತುದಾರರ ತಂಡ ಉದ್ಯಮ ಶುರು ಮಾಡುವ ಬಗ್ಗೆ, ಬಂಡವಾಳ ಹೂಡಿಕೆ, ಗುಣಮಟ್ಟ, ಗ್ರಾಹಕ ಸೇವೆ ಮುಂತಾದ ವಿಷಯಗಳ ಬಗ್ಗೆ ಶಿಬಿರಾರ್ಥಿಗಳಿಗೆ ತಿಳುವಳಿಕೆ ನೀಡಲಿದ್ದಾರೆ. ಈ ಬಾರಿಯ ತರಬೇತಿ ಕಾರ್ಯಕ್ರಮದಲ್ಲಿ ಯುವ ಮತ್ತು ಮಹಿಳಾ ಉದ್ಯಮಶೀಲರು ಹೆಚ್ಚಿದ್ದಾರೆ. ಕೇವಲ ಉದ್ದಿಮೆದಾರರಲ್ಲದೆ ರೈತ ಉತ್ಪಾದಕ ಕಂಪನಿಯವರು, ಸ್ವಸಹಾಯ ಸಂಘದವರು ಸಹ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಈ ಬಾರಿಯ ತರಬೇತಿ ಕಾರ್ಯಕ್ರಮ ಬಹು ಯಶಸ್ವಿಯಾಗಲಿದೆ ಎನ್ನುವ ವಿಶ್ವಾಸ ಯಾರಾ ಕಂಪನಿಯದ್ದಾಗಿದೆ. 5 ಲಕ್ಷ ರೈತರ ಆದಾಯ ಹೆಚ್ಚಿಸುವ ಗುರಿ ಹೊಂದಿರುವ HDFC ಬ್ಯಾಂಕ್ನ ಪರಿವರ್ತನ್ ಕಾರ್ಯಕ್ರಮ ಸಾಮಾಜಿಕ ಹೊಣೆಗಾರಿಕೆ ಕಾರ್ಯನೀತಿಯ ಅಂಗವಾಗಿ ದಶಕಗಳ ಹಿಂದೆ HDFC ಬ್ಯಾಂಕ್ ಶುರು ಮಾಡಿದ ಪರಿವರ್ತನ್ ಕಾರ್ಯಕ್ರಮ 5 ಲಕ್ಷಕ್ಕೂ ಹೆಚ್ಚಿನ ರೈತರನ್ನು ತಲುಪಿದ್ದು, ಭಾರತದ ರೈತರ ಆದಾಯ ಹೆಚ್ಚಿಸುವಲ್ಲಿ ಪರಿವರ್ತನ್ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು HDFC ಬ್ಯಾಂಕ್ ತಿಳಿಸಿದೆ. ಪರಿವರ್ತನ್ ಕಾರ್ಯಕ್ರಮದ ಅಡಿಯಲ್ಲಿ HDFC ಬ್ಯಾಂಕ್ ರೈತರಿಗೆ ತರಬೇತಿ ಕಾರ್ಯಕ್ರಮ, ಮಹಿಳೆಯರಿಗೆ ಉದ್ಯೋಗಾವಕಾಶ, ಸ್ವಂತ ಉದ್ಯಮ ತೆರೆಯಲು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ, ರೈತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವಂತಹ ಹಲವಾರು ಕೆಲಸಗಳನ್ನು ಶುರು ಮಾಡಿದೆ. ಗ್ರಾಮಾಭಿವೃದ್ಧಿ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಆರೋಗ್ಯ ಮತ್ತು ಹಣಕಾಸು ನಿರ್ವಹಣೆಯಂತಹ ವಿಷಯಗಳಲ್ಲಿ ಜನಸಾಮಾನ್ಯರಿಗೆ ತಿಳುವಳಿಕೆ ನೀಡುವತ್ತ HDFCಯ ಪರಿವರ್ತನ್ ಗಮನ ಹರಿಸಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ 2 ದಶಕಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ HDFC ಬ್ಯಾಂಕ್ನ ಸಸ್ಟೈನಬಿಲಿಟಿ ಮತ್ತು CSR ಮುಖ್ಯಸ್ಥರಾಗಿರುವ ಶ್ರೀಮತಿ ನುಸ್ರತ್ ಪಠಾಣ್ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಪರಿವರ್ತನ್ ಕಾರ್ಯಕ್ರಮ ಹಳ್ಳಿಗಳಲ್ಲಿ, ಅದರಲ್ಲೂ ಬಹುಮುಖ್ಯವಾಗಿ ರೈತರ ಜೀವನ ಸ್ತರವನ್ನು ಉತ್ತಮಗೊಳಿಸುವತ್ತ ಕೆಲಸ ಮಾಡುತ್ತಿದೆ. ಇದುವರೆಗೂ ನಾವು ಸುಮಾರು 9270 ಹಳ್ಳಿಯ 10 ಲಕ್ಷಕ್ಕೂ ಹೆಚ್ಚು ಕುಟುಂಬವನ್ನು ತಲುಪಿದ್ದೇವೆ. ಇನ್ನೂ ಹೆಚ್ಚಿನ ರೈತ ಸ್ನೇಹಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಾರತದಾದ್ಯಂತ ಈ ವರ್ಷ ಇನ್ನೂ 5 ಲಕ್ಷ ರೈತರ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನು HDFC ಬ್ಯಾಂಕ್ ಹೊಂದಿದೆ ಎಂದರು. GKVK ವಿಜ್ಞಾನಿಗಳ ಹೊಸ ಪ್ರಯೋಗ ಸಂಯುಕ್ತ ಕೂರಿಗೆ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಸಂಯುಕ್ತ ಕೂರಿಗೆಯನ್ನು ಚಾಮರಾಜನಗರ ಜಿಲ್ಲೆ ಮತ್ತು ರಾಮನಗರದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸಲಾಗಿದ್ದು, ಪರೀಕ್ಷೆಯಲ್ಲಿ ಈ ಯಂತ್ರ ಉತ್ತಮ ಫಲಿತಾಂಶವನ್ನು ನೀಡಿದೆ. ಕೂಲಿ ಆಳುಗಳ ಸಮಸ್ಯೆ ನೀಗಿಸಿ ಎಕರೆಗಟ್ಟಲೆ ಬೀಜವನ್ನು ಬಿತ್ತುವ ಕೆಲಸವನ್ನು ಬಹುವೇಗವಾಗಿ ಮಾಡುವ ಸಾಮರ್ಥ್ಯ ಇರುವ ಈ ಸಂಯುಕ್ತ ಕೂರಿಗೆ ರೈತರಿಗೆ ಬಹುಪಯೋಗಿಯಾಗಲಿದೆ ಎನ್ನಲಾಗಿದೆ. ಈಗೆಲ್ಲ ರೈತರು ಉಪಯೋಗಿಸುತ್ತಿರುವ ಕೂರಿಗೆಯಲ್ಲಿ ಕೇವಲ 1 ಅಥವಾ 2 ಬೆಳೆಗಳ ಬೀಜವನ್ನು ಬಿತ್ತಬಹುದು. ಆದರೆ ನವೀನ ವಿನ್ಯಾಸದ ಈ ಸಂಯುಕ್ತ ಕೂರಿಗೆಯಲ್ಲಿ ಏಕದಳ ಸಸ್ಯದ ಬೀಜಗಳನ್ನು, ದ್ವಿದಳ ಸಸ್ಯದ ಬೀಜಗಳನ್ನು, ಮೇವಿನ ಬೆಳೆಗಳು, ಎಣ್ಣೆಕಾಳು ಬೆಳೆಗಳು ಮತ್ತು ಸಿರಿಧಾನ್ಯಗಳನ್ನೂ ಸಹ ಬಿತ್ತಬಹುದಾಗಿದೆ. ಟ್ರ್ಯಾಕ್ಟರ್ಗೆ ಕೂಡಿಸಿಕೊಂಡು ಬಿತ್ತಬಹುದಾದ ಈ ಕೂರಿಗೆಯಲ್ಲಿ ಬೀಜದ ನಡುವಿನ ಅಂತರ, ಸಾಲಿನ ನಡುವಿನ ಅಂತರ, ಬೀಜ ನೆಡುವ ಆಳವನ್ನು ಸಹ ರೈತರು ತಮಗೆ ಬೇಕಾದ ಹಾಗೆ ಹೊಂದಿಸಿಕೊಳ್ಳಬಹುದಾಗಿದೆ. ಬೀಜ ನೆಡುವಾಗ ಶಿಫಾರಸು ಮಾಡಿದ ಪ್ರಮಾಣದ ಗೊಬ್ಬರವನ್ನು ಕೊಡಲು ಸಹ ಈ ಕೂರಿಗೆಯಲ್ಲಿ ಸಾಧ್ಯವಿದೆ. ಇಷ್ಟೆಲ್ಲ ತಂತ್ರಜ್ಞಾನ ಲಭ್ಯ ಇರುವುದರಿಂದಲೇ ಈ ಸಂಯುಕ್ತ ಕೂರಿಗೆ ಬಳಸಿ ರೈತ ಕಡಿಮೆ ಆಳುಗಳನ್ನು ಬಳಸಿ ಹೆಚ್ಚು ಭೂಮಿಯಲ್ಲಿ ಬಿತ್ತನೆ ಮಾಡಬಹುದು ಎನ್ನಲಾಗಿದೆ. ನ್ಯಾನೋ DAP ಬಳಸುವುದರಿಂದ ಇಳುವರಿ ಹೆಚ್ಚುತ್ತದೆ ಎಂದ ಕೋರಮಂಡಲ್ ಕಂಪನಿ. ಭಾರತದಲ್ಲಿ ಗೊಬ್ಬರ ತಯಾರಿಕೆ ಮತ್ತು ಮಾರಾಟದಲ್ಲಿ ಮುಂಚೂಣಿಯಲ್ಲಿರುವ ಕೋರಮಂಡಲ್ ಇಂಟರ್ನ್ಯಾಷನಲ್ ಕಂಪನಿಯು ಜೂನ್ 10, 2024ರಂದು ನ್ಯಾನೋ DAP ಗೊಬ್ಬರವನ್ನು ಲೋಕಾರ್ಪಣೆಗೊಳಿಸಿತ್ತು. ಕೋರಮಂಡಲ್ ಕಂಪನಿ ಭಾರತದಲ್ಲಿ ನ್ಯಾನೋ ಗೊಬ್ಬರವನ್ನು ತಯಾರಿಸುವ ಯೋಜನೆಯನ್ನು ಇಟ್ಟುಕೊಂಡಿದ್ದು, ಆಂಧ್ರಪ್ರದೇಶದ ಕಾಕಿನಾಡದಲ್ಲಿ ನ್ಯಾನೋ ಗೊಬ್ಬರ ತಯಾರಿಕಾ ಘಟಕವನ್ನು ಸಹ ಆರಂಭಿಸಿದೆ. ಇದೀಗ ನ್ಯಾನೋ DAP ಬಳಸಿದರೆ ಇಳುವರಿ ಗಣನೀಯವಾಗಿ ಹೆಚ್ಚುತ್ತದೆ ಎಂದು ಕೋರಮಂಡಲ್ ಹೇಳಿಕೊಂಡಿದೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICARನ ಅಡಿಯಲ್ಲಿ ಬರುವ ಹಲವಾರು ರಾಜ್ಯದ ಕೃಷಿ ವಿಶ್ವವಿದ್ಯಾಲಯಗಳ ಸುಮಾರು 3000 ಹೊಲಗಳಲ್ಲಿ ಸಂಶೋಧನೆ ಕೈಗೊಳ್ಳಲಾಗಿದ್ದು, ನ್ಯಾನೋ DAP ಬಳಸುವುದರಿಂದ
2.4ರಿಂದ 27% ಇಳುವರಿ ಹೆಚ್ಚಿದೆ ಎಂದು ಕಂಪನಿ ವರದಿ ಮಾಡಿದೆ. ತನ್ನ ಪ್ರಾಡಕ್ಟ್ಗಳನ್ನು ಮಾರಲು ಎಲ್ಲಾ ಕಂಪನಿಗಳಂತೆಯೇ ಕೋರಮಂಡಲ್ ಅವರು ಸಹ ನ್ಯಾನೋ ತಂತ್ರಜ್ಞಾನದ ಗೊಬ್ಬರಗಳನ್ನು ಹೊಗಳಿ ಅಟ್ಟಕ್ಕೇರಿಸುತ್ತಿದ್ದಾರೋ ಅಥವಾ ಈ ವರದಿಯಲ್ಲಿ ಸತ್ಯತೆ ಇದೆಯಾ ಎಂದು ತಿಳಿಯದ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ಕೃಷಿ ಬಾನುಲಿ ಕೇಂದ್ರಕ್ಕೆ ವರ್ಷದ ಸಂಭ್ರಮ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಕೃಷಿ ಕ್ಷೇತ್ರದ ಸಂಶೋಧನೆಗಳನ್ನು, ನೂತನ ತಂತ್ರಜ್ಞಾನವನ್ನು, ನವೀನ ತಾಂತ್ರಿಕತೆಗಳನ್ನು ರೈತರಿಗೆ ತಲುಪಿಸುವ ಸಲುವಾಗಿ ಪ್ರಾರಂಭವಾದ ಕೃಷಿ ಬಾನುಲಿ ಕೇಂದ್ರವು ಸೆಪ್ಟೆಂಬರ್ 16ಕ್ಕೆ 1 ವರ್ಷವನ್ನು ಪೂರೈಸಿದೆ. ಕೃಷಿ ವಿಶ್ವವಿದ್ಯಾಲಯ ಸಮುದಾಯ FM ಕೇಂದ್ರದಿಂದ 89.6 ಮೆಗಾ ಹರ್ಟ್ಸಿನಲ್ಲಿ ಪ್ರತಿದಿನ ಬೆಳಗ್ಗೆ 6:50ರಿಂದ 7:50ರವರೆಗೆ, ಸಂಜೆ 7:45ರಿಂದ 8:45ರವರೆಗೆ ಪ್ರತಿನಿತ್ಯ 2 ಬಾರಿ ಕೃಷಿ ಕುರಿತಾದ ಕಾರ್ಯಕ್ರಮಗಳು ಬಿತ್ತರವಾಗುತ್ತವೆ. ಇದೀಗ ಕೃಷಿ ಬಾನುಲಿ ಕೇಂದ್ರ 1 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಇನ್ನಷ್ಟು ರೈತ ಸ್ನೇಹಿ ಕಾರ್ಯಕ್ರಮಗಳನ್ನು, ವಿಜ್ಞಾನಿಗಳ ಮತ್ತು ರೈತರ ಸಂದರ್ಶನಗಳನ್ನು, ಯಶಸ್ವಿ ರೈತರ ಯಶೋಗಾಥೆಯನ್ನು ಸಹ ಪ್ರಸಾರ ಮಾಡುವ ಯೋಜನೆಯನ್ನು ಹಾಕಿಕೊಂಡಿರುವುದಾಗಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ತಿಳಿಸಿದೆ. ಅದಲ್ಲದೆ ಈ ರೀತಿಯ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿಯೂ ನೀಡುವ ಉದ್ದೇಶವನ್ನು ರಾಯಚೂರು ಅಗ್ರಿ ಯೂನಿವರ್ಸಿಟಿ ಹೊಂದಿದೆ ಎನ್ನಲಾಗಿದೆ. ಇದಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿ ಕುರಿತಾದ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.